ऑथेंटिक न्यूज 19 में आपका स्वागत है। आइए देखते हैं आज की न्यूज। ಹುಬ್ಬಳ್ಳಿ ನಗರದಲ್ಲಿ 17,000 ರಿಕ್ಷಾಗಳು ಸಂಚರಿಸುತ್ತವೆ ಹಗಲು ರಾತ್ರಿ. ವಿಶೇಷವಾಗಿ ಇಲ್ಲಿ ಹುಬ್ಬಳ್ಳಿ ನಗರದಲ್ಲಿ 155 ರಿಕ್ಷಾ ನಿಲ್ದಾಣಗಳ ಅಂತ ನಾವು ಈಗ ಹೇಳ್ತಾ ಇದ್ದೀವಿ. ಅಂತ ಪೂರ್ವದಲ್ಲಿ ನಮ್ಮ ಹಿರಿಯರು ಯಾವಾಗತ್ತಂದ್ರೆ ಸುಮಾರು 50 ವರ್ಷಗಳ ಹಿಂದಿಂದ ಬಂದಂತ ನಮ್ಮ ಹಿರಿಯರು, ನಮಗಿಂತ ಮುಂಚೆ ಅಧ್ಯಕ್ಷ ಇದ್ದಂಥವರು ಹುಬ್ಬಳ್ಳಿ ನಗರದಲ್ಲಿ ಲ್ಯಾಂಬ್ಲೆಟ್ ಆಗಿರ್ಬೋದು, ಫ್ರಂಟ್ ಇಂಜನ್ ಇರ್ಬೋದು, ಟೂ ಸ್ಟ್ರೋಕ್ ಇರ್ಬೋದು, ಇವತ್ತು ಗ್ರೀಸ್ ಗಡ್ಡ ಅಂತ ಇರ್ಬೋದು, ಇಂಥವು ಹಲವಾರು ಕಂಪನಿಗಳು ಬಂದು ಹೋಗಿದಾವೆ. ಆದರೆ ಹಲವಾರು ಕಂಪನಿಗಳ ಬಂದು ಹೋದ್ರು ಕೂಡ ಈ ಸಂಗಮ ಆಟೋ ರಿಕ್ಷಾ ನಿಲ್ದಾಣದ ಅಧ್ಯಕ್ಷಗಳ ಪದಾಧಿಕಾರಿಗಳು ಅವರು ಇಲ್ಲೇ ಜೀವನ ಮಾಡ್ತಿದ್ದಾರೆ. ಯಾಕಂದ್ರೆ ಹಿಂದಿರುವಂತ ಬಹಳಷ್ಟು ಜನ, ಬಹಳಷ್ಟು ನನಗಿಂತ ಹಿರಿಯರು ಕೂಡ ನೀವು ಕೆಲಸ ಮಾಡಿದಿರಿ. ಇವತ್ತು ನಿಮ್ಮ ಜೊತೆಯಲ್ಲಿ ನಿಮ್ಗಿಂತ ಚಿಕ್ಕವನು ನಾನು 35 ವರ್ಷಗಳಿಂದ ಆಟೋ ಓಡಿಸ್ತೀನಿ, ಮುಂದೆ ಕೂಡ ಆಟೋ ಓಡಿಸ್ತೇನೆ. ಇವತ್ತು ನಮ್ಮ ಸಂಗಮ ಅರ್ಬಿ ಅಂಗಡಿ ಮುಂಭಾಗದಲ್ಲಿ ಆಟೋ ರಿಕ್ಷಾ ನಿಲ್ದಾಣದ ನಮ್ಮ ಎಲ್ಲ ಅಧ್ಯಕ್ಷಗಳ ಪದಾಧಿಕಾರಿಗಳಿಗೆ ನೀವು ನಮ್ಮ ಹತ್ತಿರ ಬಂದ ಒಂದು ಸನ್ಮಾನ ಮಾಡ್ಕೊಂಡು ಹೋಗ್ರಿ ಅಂತ ಕರೆದೀವಿ ನಾವು. ನೀವೇನು ನಮಗೆ ಕೊಡೋದು ಬೇಡ, ನೀವು ನಮ್ಮ ಹಿರಿಯರ, ನಮ್ಮ ಅಧ್ಯಕ್ಷರು ನಾ ನಿಮಗೆ ಅಧ್ಯಕ್ಷಲ್ಲ ಅಂತ ಹೇಳಿದಾಗ ಕೂಡ ಬರ್ತೀವಿ ಅಂತ ಹೇಳಿದ್ರು. ಅದೇನೋ ದೇವರ ಆಶೀರ್ವಾದ, ಎಲ್ಲರೂ ಇವತ್ತು ಮನಸ್ಸು ಮಾಡಿ 25 ಮಂದಿ ಎಲ್ಲ ಪದಾಧಿಕಾರಿಗಳು, ನಾನು ಸದಸ್ಯರಂಗಿಲ್ಲ, ನನ್ನ ಹಿರಿಯರು ಎಲ್ಲರೂ, ನನ್ನ ಹಿರಿಯರು ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದ ಮೂಲ ಇದ್ದ ಜಮಾದಾರವರು. ಈ ಸಂಘಟನೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡು ಈ ಒಂದು ಸಂಗಮ ಆಟೋ ರಿಕ್ಷಾ ನಿಲ್ದಾಣಕ್ಕೆ ಮೂಲ ಫೌಂಡೇಶನ್ ಎದುರು ತಪ್ಪಾಗ್ಲಿಕ್ಕಿಲ್ಲ. ಇಂಥ ಜಮಾದಾರ ಕಾಲದಿಂದ ಇದ್ದಂಥವ್ರು ಅವ್ರು ನನಗೆ ಕೊಟ್ಟಿದ್ರೆ ನಾವು ಅದನ್ನು ತಗೊಂಡು ಎಲ್ಲರೂ ಕೂಡ ಮುಂದೆ ಹೋಗ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಹುಬ್ಬಳ್ಳಿ ನಗರ ಬೆಳೀತಾ ಇದೆ. ಇವತ್ತು ಅಲ್ಲಲ್ಲೇ ಕೆಲವೊಂದು ಕಡೆ ನಿಲ್ದಾಣಗಳು ಮಾಡಿದ್ದೇವೆ. ಇವತ್ತು ನಮ್ಮ ಶಿವಣ್ಣ ಮೆಣಸಿಕಾಯಿ ಅವರು ನಮ್ಮ ಭಾಗ್ಯ 2 ಸಲ ಕಾರ್ಪೊರೇಟರ್ ಆದ್ರೆ ಅವ್ರೀಗ ಮುಂದೆ ಬರುವಂತ ಇನ್ನೂ ಮೇಯರ್ ಆಗುವಂತದ್ದು ಭಾಗ್ಯ ಐತೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ತೊಂದರೆ ಅಡೆತಡೆ ಉಂಟು ಏನೂ ಇಲ್ಲ. ಇಲ್ಲಿ ಟ್ರಾಫಿಕ್ ಆದ್ರೂ ಕೂಡ ಟ್ರಾಫಿಕ್ ಪೊಲೀಸ್ ಇರ್ತಾರ, ಅವರೇ ಸರಿಸಿ ಅವರೇ ಕಳಿಸ್ತಾರೆ ಇದ್ದಂತ ಲೀಡರ್ಸ್ಗಳು. ಯಾವುದೇ ರೀತಿ ಯಾರಿಗೆ ತೊಂದರೆ ಕೊಡೋದಂತ ಇಲ್ಲಿ ಸುಮಾರು ಒಂದು 25-30 ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಆಟೋ ರಿಕ್ಷಾ ದುಡಿತಾರ. ನಮ್ದು ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಿಗೆ ನಮ್ದು ವಿಶೇಷ ಅನ್ನೋರಿಗೆ ಮನವಿ, ಈ ನಿಲ್ದಾಣವನ್ನ ನಾವು ಇರುವೊಳಗನೆ ಅತಿ ಸುಂದರವಾಗಿ ಒಂದು ಕಮಾಂಡ್ ಬೋರ್ಡ್ ಮಾಡಿಕೊಡ್ಬೇಕಂತ ನನ್ನ ಮನವಿ ಇದೆ ಅವ್ರ ಹತ್ರ. ಯಾಕಂದ್ರೆ ಉದ್ದೇಶ ನಮ್ದೇನಿಲ್ಲ, ಇಲ್ಲಿ ಸುಂದರವಾಗಿ ಕಾಣುವಂತ ಮಾರ್ಕೆಟ್ಗೆ, ಅದು ಗಾಂಧಿ ಮಾರ್ಕೆಟ್ ಅಂತೀರೋ, ಸೂಪರ್ ಮಾರ್ಕೆಟ್ ಅಂತೀರೋ, ದುರ್ಗದ ಬೈಲ್ ಅಂತೀರೋ, ಒಟ್ಟು ಅವ್ರು ನಮ್ಮ ಕಾರ್ಪೊರೇಟರ್ ಸಾಹೇಬ್ರಿಗೆ ಅವ್ರಿಗೆ ಬಿಟ್ಟಿದ್ದೆಲ್ಲ. ಅದು ನಮಗೇನು ಸಂಗಮ ಆಟೋ ರಿಕ್ಷಾ ನಿಲ್ದಾಣ ಸಾಕು, ನಮ್ದು ಯಾರು ಹೆಸರು ಪಸರು ಏನು ಬೇಕಾಗಿಲ್ಲ. ಸಂಗಮ ಆಟೋ ರಿಕ್ಷಾ ನಿಲ್ದಾಣಪ್ಪ ಇದು ಅಂದ್ರೆ ಸಾಕು. ಅದಕ್ಕೆ ನಮ್ದು ಎಲ್ಲರೂ ಇಲ್ಲಿ ಕೊಟ್ಟಂತ ಹಿರಿಯರ ಪರವಾಗಿ ನಂದು ತಮ್ಮ ಹತ್ರ ಮನವಿ ಐತಿ. ಇದು ಒಂದು ಗಂಟಿಕೇರಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ, ಅಲ್ಲಿ ಸುಮಾರು ಅವರು 40-50 ವರ್ಷದಿಂದ ಅಲ್ಲಿಂದ ಅವರು ಕೂಡ ಪಾಪ ಅಲ್ಲಿಂದ ನಿಂತ್ಕೊಂಡು ಬಂದಂಥವ್ರು. ಅಲ್ಲಿ ನಮಗೆ ಒಂದು ಸಣ್ಣ ಬೋರ್ಡ್ ಹಾಕ್ಬಾರ್ದು, ಅಂದ್ರೆ ಆಟೋ ರಿಕ್ಷಾ ನಿಲ್ದಾಣ ಇದು ಅನ್ನುವಂಥದ್ದೊಂದು ಗುರುತಾಗಬೇಕು, ಸಾರ್ವಜನಿಕರು ಕೂಡ ಗೊತ್ತಾಗಬೇಕು. ಹಾಗಾಗಿ ತಮ್ಮ ವ್ಯಾಪ್ತಿಯಲ್ಲಿ, ತಮ್ಮ ವಾರ್ಡ್ನಲ್ಲಿ ಬರುವಂಥ ಒಂದು 4-5 ನಿಲ್ದಾಣಗಳು ಬರ್ಬೋದು. ಸಾಹೇಬ್ರ ನಮ್ದು ವಿನಂತಿ ಐತಿ, ತಮ್ಮ ವ್ಯಾಪ್ತಿಯಲ್ಲಿ ನಮಗೆ ಒಟ್ಟು ಸುಂದರವಾಗಿರುವಂಥ ಬೋರ್ಡ್ ಮಾಡಿಸ್ಕೊಡೋಕೆ ನಾವು ವಿನಂತಿ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನನ್ನೊಬ್ಬ ಬಡ ರಿಕ್ಷಾ ಚಾಲಕನ್ನ ಕೂಡ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಹಿರಿಯರಿಗೆ ಮತ್ತು ನನ್ನ ಎಲ್ಲ ಅಧ್ಯಕ್ಷಗಳು ಪದಾಧಿಕಾರಿಗಳು ಬಹಳಷ್ಟು ನಿಲ್ದಾಣಗಳಿಂದ ಬಂದಿದ್ರಿ. ಅವ್ರಿಗೂ ಕೂಡ ಇವತ್ತು ನಮ್ಮ ನಿಂಗಪ್ಪ ಗೋರಖ್ನವರವರು ಅವರು ಮೊನ್ನೆ ರಾಜ್ಯೋತ್ಸವ ಸುಮಾರು ಒಂದು 200-200 ಜನ ಕರ್ಕೊಂಡ್ಬಂದು ದೊಡ್ಡ ಮಟ್ಟಕ್ಕೆ ರಾಜ್ಯೋತ್ಸವ ಮಾಡಿದ್ವಿ. ಶಂಕರನಾಗ ಹುಟ್ಟುಹಬ್ಬ ಮಾಡಿದ್ವಿ.
ಅವ್ರಿಗೂ ಕೂಡ ಎಲ್ಲರಿಗೆ ನಮ್ಮ ಇಡೀ ನಮ್ಮ ಆಟೋ ರಿಕ್ಷಾ ತಂಡದವ್ರಿಗೆ ನಾ ಇನ್ನೊಮ್ಮೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಸಂಘ ತುಂಬರದ ಅಭಿನಂದನೆ ಸಲ್ಲಿಸ್ತೇನೆ. ನಾನು 2 ಜೈ ಜೈ